ಗಿಡದ ತೆಳಗ ಕುಂತಾರ. ಒಂದು ಸ್ವಲ್ಪ ಮಂದಿ ಕಂಡಾಪಟ್ಟಿ ಬಿಸಿಲೈತಿ, ಬೇನ್ ಗಿಡ ಭಾಳ ತಂಪ ಅನ್ನೋ ಒಂದು ಕಾರಣಕ್ಕೆ ಬೇನ್ ಗಿಡ ತೆಳಗ ಕುಂತಾರ. ಒಂದು 4 ಮಂದಿ ಹಿರಿಯರು ಕುಂತಾರ, ಯುವಕರು ಕುಂತಾರ. ಹೋಗೋದು ಕೇಳೋಣ್ರಿ ಅವ್ರ ಅಭಿಪ್ರಾಯ ಏನು ಅನ್ನುವಂಥದ್ದು. ಇಲೆಕ್ಷನ್ ಹೆಂಗೆ ನಡೆದೈತಿ ಈಗ ನಾವು ಸಿಟಿಯಾಗಿ ಕೇಳಿವಿ, ಈಗ ಹಳ್ಳ್ಯಾಗ ಯಾವ ಥರ ಇಲೆಕ್ಷನ್ ನಡೆದೈತೆ ಅನ್ನುವಂಥದ್ದು ಕೇಳೋನು. ನಮಸ್ಕಾರ ಯಜಮಾನ್ರಿ. ನಮಸ್ಕಾರ ರೀ. ಈಗ ಇಲೆಕ್ಷನ್ ಬಂದೈತ್ರಿ, ಈಗ ಹೆಂಗ್ ನಡೆದ ಊರಾಗ ಇಲೆಕ್ಷನ್ ರೀ? ಇನ್ನ ಏನ್ ಪ್ರಚಾರ ಅದು ನಡೆದಿಲ್ರಿ. ಇನ್ನ ಪ್ರಚಾರ ನಡೆದಿಲ್ಲತ್ರಿ. ಈಗ ಖರ್ಗೆ ಸಾಹೇಬರು ಕಳೆದ ಬಾರಿ ಸೋತಿದ್ರು, ಈಗ ಅವ್ರ ಹಳೆಯರು ಕೊಟ್ಟಿರೋ ಟಿಕೆಟ್. ಮತ್ತು ಈ ಕಡೆ BJP ಉಮೇಶ್ ಜಾಧವ್ ಅವ್ರು ನಿಂತಾರ. ಯಾರು ಗೆಲ್ಬೋದ್ರಿ ಈಗ? ಈಗ ಯಾರು ಏನು ಹೇಳಕ್ ಬರಂಗಿಲ್ರಿ. ನೋಡ್ರಿ ಇನ್ನ ಮುಂದಿಂದು ದೇವ್ರಾಟ ಯಾರು ಬರ್ತಾರ ಹಂಗ ನಿಮ್ಮ ವಿಚಾರ ಏನ್ ಇಟ್ಕೊಂಡ್ ಕೂತೀರಿ ಮತ್ತೆ ಈ ಸಲ ಇಲೆಕ್ಷನ್ಗೆ ರೀ? ಏನ್ರಿ ನೋಡ್ರಿ ಯಾರ್ಯಾರು ಬರ್ತಾರ ಏನೇನಿಲ್ಲ ನೋಡ್ರಿ ಎಲ್ಲಾರು ಸರಿ ನಡೆಯದ್ರಿ ಅದು. ಈಗ ಕಳೆದ ಬಾರಿ ಖರ್ಗೆ ಸಾಹೇಬರು ಸೋತಿದ್ರು MP ಗೆ, ಈಗ ಅವರ ಹಳೆಯರಿಗೆ ಟಿಕೆಟ್ ಕೊಟ್ಟಾರ. ಈಗ BJP ಉಮೇಶ್ ಜಾಧವ್ ಅವರು ಕಳೆದ ಬಾರಿ ಗೆದ್ದಿದ್ರು ಖರ್ಗೆ ಸಾಹೇಬ್ರ ಅಪೋಸಿಟಿಗೆ, ಮತ್ತು ಹೊಳೆ ಅವ್ರಿಗೆ ಕೊಟ್ಟಾರ BJP ಟಿಕೆಟ್. ಈಗ ಹೆಂಗ ಯಾರು ಗೆಲ್ಬೋದು ಈಗ ನಿಮ್ಮ ಪ್ರಕಾರ? BJP ಬರ್ತಾರೆ, BJP ಮಾಡ್ತೇವೆ ನಾವು. ಯಾವ ಕಾರಣಕ್ಕೆ BJP ಮಾಡ್ತೀರಿ? BJP ಪಾರ್ಟಿ ಚಲೋ ಅದ ರೀ, ಮುಂದೆ ಸರ್ಕಾರ ಚಲೋ ಅದ, ಮುಂದೆ ಮೋದಿ ಬಂದ್ರೆ ಎಲ್ಲ ದೇಶ ಚಂದ ನಡೀತದ ಅಂತ ಮಾಡ್ತೇವೆ ರೀ. ಈ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳು ಕೊಟ್ಟರಲ್ರಿ, ಎಲ್ಲ ಗ್ಯಾರಂಟಿ ಮಾಡ್ತಾವ, ಎಲ್ಲ ಕಟ್ಟಾಗ್ತಾವ್ರಿ. ಆತ ಒಂದು 5 ವರ್ಷ ಹೋಗತನ ಕಟ್ಟಾಗ್ತಾವ, ಏನು ಉಳಿಯಲ್ರಿ. ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡತ್ತಾರ ಕರೆಂಟ್ ಬಿಲ್. ಅದೇ ಕೊಡ್ಲಕತ್ತಾರ ಗ್ಯಾರಂಟಿ ಕೊಟ್ರ ಮಾಡ್ತಾರ. ಈಗ ಅನುಕೂಲ ಆಗೈತೆ ಇಲ್ರಿ? ಮತ್ತದು ಅನುಕೂಲ ಅದ ರೀ. ಈಗ ಅನುಕೂಲ ಆಗೈತೆ, ಗ್ಯಾರಂಟಿದಿಂದ ಅನುಕೂಲ ಆಗೈತಿ. ಅನುಕೂಲ ಆಗ್ಯದ. ಮತ್ತೆ ಆದ್ರೂ ನೀವು BJP ಹಾಕ್ತೇನೆ ಅನ್ನತ್ತೀರಿ ಓಟ? BJP ಆಯ್ತು, ನಾವು ಪೈಲೆ ಹಿಡಿದು BJP ಆಯ್ತು, BJP ಆಯ್ತು ರೀ. ಈ ಖರ್ಗೆ ಸಾಹೇಬ್ರು ಲಾಸ್ಟ್ ಟೈಮ್ ಅವ್ರು ಸೋತಿದ್ರು, ಈ ಸಲ ಅವ್ರು ನಿಂತಿಲ್ಲ. ಯಾವ ಕಾರಣಕ್ಕೆ ನಿಂತಿಲ್ಲ ಅನ್ಸುತ್ತೆ ನಿಮಗದ? ನಿಂತರ ಪಾರ್ಟಿ ಎರಡು ಅವ ನಿಂದಿರ್ತಾವ್ರಿ, ಹಂಗೇನಿಲ್ಲ. ಅಂದ್ರೆ ನಾವು ಹಾಕೋದು BJP ರೀ. ಮುಂದೆ ಮೋದಿ ಇದ್ರೆ ಸರಿಯಾಗಿ ಸರ್ಕಾರ ಪೂರ ಚಂದ ನಡೀತದೆ ದೇಶ. ಸರ್ ಇದಾವ ಸರ್ ನಿಮ್ದ? ಇದೇವ್ರಿ. ಈಗ ಇಲೆಕ್ಷನ್ ಹೆಂಗ್ ನಡೆಯುತ್ತೆ ನಿಮ್ಮ ಊರಾಗ್ರಿ? ನಡೆದಲ್ರಿ, ಪ್ರಚಾರ ಮಾಡ್ಲಕತ್ತಾರ. ಪ್ರಚಾರ ಮಾಡತ್ತಾರ. ಯಾರ ಗೆಲ್ಬೋದು ಅಂತ ಅನಿಸ್ತೈತಿ ನಿಮ್ಮ ಊರಾಗ? ಏನ್ ನಮ್ಮ ಊರಾಗ ಏನು ಹೇಳಪ್ಪಲೇ ಇಲ್ರಿ. ಈಗ ನಮ್ಮ ಮನಸ್ಸು ನಮಗೆ ಗುರ್ತಾಗಂಗಿಲ್ಲ ಯಾವಾಗ ಹೊಳತದೇನು. ಈಗ ಅದ್ರ ಮುಂದಿನ ಹೆಂಗ್ ಹೊಳತೈತಿ? ಯಾವ ಕಾರಣಕ್ಕೆ ಹೊಳತೈತಿ? ಹೊಳತದ್ರಿ ಯಾವ ಬಗ್ಗೆ ಏನ ಅದು ಏನು ನಾವು ಟೈಮ್ ಸರಿಯಾಗಿತ್ತು ಅಂದ್ರೆ ಯಾವ ಟೈಮ್ ಸರಿಯಾಗದ ಆ ಕಡೆ ಹೊಳತದ. ಈಗ ಟೈಮ್ ಹೆಂಗ್ ನಡೆದ್ರಿ? ಈಗ ಸರಿಯಾಗದ ಬಿಡ್ರಿ, ಖರ್ಗೆ ಸಾಹೇಬ್ರ ಚಲೋ ಅದ. ಖರ್ಗೆ ಸಾಹೇಬ್ರಿಗೆ ಈಗ ಹೋದ ಸತಿ ಅವರು ಸೋತಿದ್ರು, ಈ ಸಲ ಅವ್ರು ನಿಂತಿಲ್ಲ. ಈಗ ಏನೇ ಅಲ್ಲಿ ಕಾಂಗ್ರೆಸ್ ಬಂದಿದ್ಕ ಎಲ್ಲ ಹೆಣ್ಮಕ್ಳಿಗೂ ಅನುಕೂಲ ಆಗ್ಯದ, ಎಲ್ಲರೂ ಅನುಕೂಲ ಮಾಡ್ಯಾರ. ಖರ್ಚಿಗೆ ದುಡ್ಡು ಹಾಕ್ಲಿಕತ್ತಾರ, ತಿರ್ಗಾಡ್ಲಕ್ಕ ಬಸ್ ಫ್ರೀ ಬಿಟ್ಟಾರ, ಅಂತೂ ಗುಣ ಮಾಡ್ಯಾರ. ಈಗ ಇಲ್ಲಿ ಕೆಲವ್ರು ಅಂತಾರೆ, ಈಗ ನಿಮ್ಮ ಊರನವ್ರೆ ಈ 5 ಗ್ಯಾರಂಟಿದಿಂದ ಸರಿಯಾಗಿ ನಮಗೆ ಲಾಭ ಆಗಿಲ್ಲ ಅನ್ನೋಂಥದ್ದು ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಲಾಭ ಆಗ್ಯದ್ರಿ, ಲಾಭ ಆಗ್ಲಾರ್ದೆ ಹೆಂಗ್ರಿ? ಲಾಭ ಆಗ್ಯದಲ್ರಿ. ಈಗ ಏನು 1 ರೂಪಾಯಿ ಇಲ್ಲಾರ್ದೆ ಬಸ್ಸಿಗೆ ತಿರ್ಗಾಡ್ಲಕತ್ತಾರ ಎಲ್ಲ ಜನರು, ಹೆಣ್ಮಕ್ಳು. ಮತ್ತೆ ಹೆಂಗ್ ಲಾಭ ಆಗಿಲ್ರಿ ಅದು? ಕೆಲವ್ರು ಅಂತಾರ ಗಂಡ ಮಕ್ಕಳಿಗೆ ಫ್ರೀ ಮಾಡಿಲ್ಲ ಅಂತಾರ. ಎಲ್ಲೋ ಫ್ರೀ ಮಾಡಿದ್ರಿ ಹೆಂಗ್ರಿ? ಎಲ್ಲಾ ಮಾಡಿದ್ರೆ ಹೆಂಗ್ರಿ? ಒಬ್ಬರಿಗೆ ರೊಕ್ಕ ಕೊಟ್ಟು ಇರ್ಲೇಬೇಕಾಕೈತಿ. ಅವ್ರಿಗೆ ಖರ್ಚಿಗೆ ದುಡ್ಡು ಹಾಕ್ತಾರ, ಎಲ್ಲ ಮಾಡ್ತಾರ. ಏನ್ ನಡೆದ್ರಿ ಇಲೆಕ್ಷನ್ ಈ ಸಲ? ಏನ್ ನೋಡ್ಬೋದು ನೋಡ್ಬೋದು. ಮೊದ್ಲೇನ ಇಲೆಕ್ಷನ್ಕ್ಕೂ ಈಗಿನ ಇಲೆಕ್ಷನ್ಕ್ಕೂ ಏನ್ ವ್ಯತ್ಯಾಸ ನಿಮ್ಗೆ ಅನಿಸ್ತೈತ್ರಿ? ಈಗ ಭಾಳ ವ್ಯತ್ಯಾಸ ಅದ. ಏನ್ ನೀವು ಈಗ ನಮ್ಮ ವಯಸ್ಸದಾಗ ನೀವು ಇದ್ದಾಗ ಆ ಟೈಮ್ದಾಗ ಹೆಂಗ್ ನಡೀತಿದ್ವು ಇಲೆಕ್ಷನ್ಗಳು? ಅವಾಗ ಏನು ಊರಾಗ ಒಬ್ಬಿಬ್ಬರಿಗೆ ಹೇಳಿದ್ರೆ ಊರಿಗೂರೇ ಓಟ್ ಹಾಕ್ತಿರ್ರಿ. ಈಗ್ರಿ ಈಗ ಎಲ್ಲ ಮೀಡಿಯಾ ಬಂದವ, ಎಲ್ಲ ಇದು ಬಂದವ, ದಿನ TV ನೋಡ್ತಾರೆ, ಎಲ್ಲ ನೋಡ್ತಾರ. ಅವ್ರು ತಮ್ಮ ಮನ್ಸಿಗೆ ಬಂದಿದ್ದು ಮಾಡ್ತಾರೆ. ಊರಾಗ ಒಬ್ರು ಯಾರೋ ಒಂದು ಅವ್ರಿಗೆ ಹಾಕ್ತಾರೆ, ಇಡೀ ಊರ್ ಮಂದಿ ಎಲ್ಲ ಹಳ್ಳ ಪುಟ್ಟಣ ತಿನ್ನೋದು ಅವ್ರಿಗೆ ಈಗ ಯಾರು ಕೇಳೋದ್ರಿ? ಯಾರು ಸಾಧ್ಯನೇ ಇಲ್ಲ. ಊರೇ ಕೇಳ್ತಾರ. ಅವಾಗ ಯಾರು ಆಗ್ಬೋದ್ರಿ ಪ್ರಧಾನಮಂತ್ರಿ? ಮೋದಿ ಆತಲ್ರಿ. ಮೋದಿ ರೀ. ಈ ಕಾಂಗ್ರೆಸ್ ಇಂದ ಖರ್ಗೆ ಸಾಹೇಬ್ರ ರೇಸ್ ಆಗದಾರ, ರಾಹುಲ್ ಗಾಂಧಿ ಅವ್ರು ಅದಾರ. ಎಲ್ಲಿ ಅವ್ರು ಡಿಕ್ಲೇರ್ ಎಲ್ಲಿ ಮಾಡ್ರಿ? ಸುಮ್ ರೇಸ್ ಆಗದಾರ. ಸುಮಾರ ಅಂದ್ರೆ ಹೆಂಗ್ರಿ? ಅದು ಎದ್ರಾಗ್ರಿ ಬೇಕಲ್ಲ. ಮುಂದಿನ ಪ್ರಧಾನಮಂತ್ರಿ ಇವ್ರೇ ತಿಳ್ಕಿಸಿಂದ ಹೇಳ್ಬೇಕಲ್ಲ ಅವರು. ಕಾಂಗ್ರೆಸ್ದವ್ರು ಹೇಳಿ 26 ಪಕ್ಷ ಕಟ್ಟು ಮಾಡ್ಯಾರ. ಅವ್ರೇ ಹೇಳ್ಬೇಕು, ಇಂಥವ್ರೇ ಮುಂದೆ ಬಂದ್ರೆ ಪ್ರಧಾನಮಂತ್ರಿ ಅಂತ ಹೇಳಿ. ಎಲ್ಲಿ ಹೇಳ್ಯಾರಿ ಅವರು? ಹೇಳಿಲ್ಲ. ಈಗ ಲಾಸ್ಟ್ ಟೈಮ್ ಖರ್ಗೆ ಸಾಹೇಬ್ರು ನಿಂತಿದ್ರಿ, ಸೋತಿದ್ರಿ. ಈ ಸಲ ಅವ್ರು ನಿಂತಿಲ್ಲ, ಅವ್ರ ಹಳೆಯರಿಗೆ ಟಿಕೆಟ್ ಕೊಟ್ಟ. ಯಾಕೆ ನಿಂತಿಲ್ಲ ಅನ್ಸತ್ ನಿಮಗ? ಅವರು ಯಾಕೆ ನಿಂತಿಲ್ಲ ಅಂದ್ರೆ ಇನ್ನ 3 ವರ್ಷ ರಾಜ್ಯಸಭಾ ಮೆಂಬರ್ ಅವರು. ಯಾಕೆ ಸುಮ್ಮನೆ ನಿಂದಿರ್ಬೇಕೇನ? ನಿಂತರಿ ಅಲ್ಲಿ ಏನು ಆಗದೇನದ? ಅವರು ನಾಳೆಗೇನು ಕಾಂಗ್ರೆಸ್ ಗೌರ್ಮೆಂಟ್ ಆಯ್ತು ಅಂದ್ರೆ ಅವ್ರಿಗೆ ಪ್ರಧಾನಮಂತ್ರಿ ಮಾಡ್ತಾರೆ. ಖರ್ಗೆ ಸಾಹೇಬ್ರಿಗೆ ಅಕಸ್ಮಾತ್ ಕಾಂಗ್ರೆಸ್ ಬತ್ತಂದ್ರೆ ಖರ್ಗೆ ಸಾಹೇಬ್ರಿಗೆ ಮಾಡ್ತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಮಾಡ್ತಾರೆ ಪ್ರಧಾನಿ? ರಾಹುಲ್ ಗಾಂಧಿಗೆ ಮಾಡ್ತಾರೆ.
ಖರ್ಗೆ ಸಾಹೇಬ್ರು ರೇಸ್ನಾಗ ಅದಾರಲ್ಲ ಮತ್ತೆ ಖರ್ಗೆ ಸಾಬ್ರಿ ಎಲ್ಲಿ ಹೇಳ್ರಿ ನೀವು ಎಲ್ಲಿ ರೇಸ್ನಾಗರ ಹಿಂಗಂತ ಹೇಳಿ ಯಾರೇ ಅವ್ರ ಹೆಸರು ಬರೀ ಅವ್ರ ಹೆಸರು ತೊಗೊಂಡ್ರೆ ಗಠಬಂಧನ್ದಾಗ ಅವ್ರ ಹೆಸರು ತೊಗೊಂಡ್ರೆ ಪೂರಾ ಒಟ್ಟಾಳೆ ಆಯಿತು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಹೆಸರು ಹೇಳಿದ್ರೆ ಮತ್ತು ಇದು ಅಪೋಸ್ ಯಾಕೆ ಮಾಡಿದ್ರೆ ಅಲ್ಲಿ ಅವರು ಮುಂದೆ ಇನ್ನೂ ತನ ಭೀ ಪ್ರಧಾನಮಂತ್ರಿ ಹೆಸರೇ ಡಿಕ್ಲೇರ್ ಇಲ್ಲ ಕಾಂಗ್ರೆಸ್ದಾಗ. ಹೆಂಗೆ ನಡೆದ್ರೆ ಊರ ಎಲೆಕ್ಷನ್ ಬಿಜೆಪಿ ನಡೆದ್ರಿ. ಯಾವ ಕಾರಣಕ್ಕೆ ಬಿಜೆಪಿ ನೀವು ಅವು ಮತ ಹಾಕ್ತೀರಿ? ಮ್ಯಾಲ ಪ್ರಧಾನಮಂತ್ರಿ ಮೋದಿ ಆಗ್ಬೇಕ್ರಿ, ಅದ್ರ ಸಲುವಾಗಿ ಬಿಜೆಪಿಗೆ ಹಾಕದ್ರಿ. ಯಾಕೆ ಮೋದಿಯವ್ರು ಯಾಕೆ ಆಗ್ಬೇಕು? ಕಾಂಗ್ರೆಸ್ನು ಈಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಲ್ಲ ರಾಜ್ಯದಾಗ. ಏನು ಕೊಟ್ಟಾರಿ? ಅರ್ಧ ಕೊಟ್ಟಾರ, ಅರ್ಧ ಬಿಟ್ಟಾರ. 10 ಗ್ಯಾರಂಟಿ ವಾಪಸ್ ತಗೊಂಡು ಬಿಟ್ಟಾರಿ ಅವರು. ಯಾರಿಗೆ ಚಲೋ ಮಾಡ್ಯಾರ? ಯಾರು ಅವ್ರಿಗೆ ಕಾಂಗ್ರೆಸ್ದಾಗ ದೊಡ್ಡ ಚೇರ ರೀ? ಯಾರು ಪ್ರಧಾನಮಂತ್ರಿ ಯಾರಿಗೆ ಮಾಡ್ತಾರ್ರಿ ಹೇಳ್ರಿ ನೋಡಮ್, ನೀವೇ ಹೇಳ್ರಿ. ಮಾಡ್ಯಾರ ಹೆಸರು ಇಟ್ಟಾರ್ರಿ. ಈಗ ರೇಸ್ನಾಗ ಖರ್ಗೆ ಸಾಹೇಬರು ಅದಾರ, ರಾಹುಲ್ ಗಾಂಧಿ ಅವ್ರು ಅದಾರ ಕಾಂಗ್ರೆಸ್ದಾಗ. ಯಾರು ಆಗ್ಬೇಕು ಕಾಂಗ್ರೆಸ್ ಬರ್ತಂದ್ರಿ? ಬರಂಗಿಲ್ರಿ ಕಾಂಗ್ರೆಸ್, ಬಿಜೆಪಿನೇ ಬರ್ತದ. ಮೇಲೆ ಅವನೇ ಆಗ್ತದ್ರಿ, ಮೋದಿನೇ ಆಗ್ತಾನೆ ಪ್ರಧಾನಮಂತ್ರಿ. ಎಷ್ಟು ಮಾಡಿದ್ರೆ ಯಾರಿಗೆ ಹಚ್ಚಿದ್ರು ಕಾಂಗ್ರೆಸ್ ಬರಂಗಿಲ್ರಿ. ಮೋದಿ ಚಲೋ ಮಾಡ್ಯಾನ. ಯಾರು ಆಗ್ಬೇಕ್ರಿ ಮತ್ತೆ ಈ ಸಲ MP ರೀ? ಬಿಜೆಪಿ ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕ್ರಿ? ಇಲ್ಲಿ ಯಾರು ಯಾಕಾಗಿಲ್ರಿ? ಅದ್ರ ನಮ್ಮ ಲೆಕ್ಕ ಇಲ್ರಿ. ಮ್ಯಾಲ ಪ್ರಧಾನಮಂತ್ರಿ ಮೋದಿ ಆಗ್ಬೇಕ್ರಿ. ಇಲ್ಲಿ ಯಾರು ಏನು ಗೆದ್ರ ಪರಕ್ಕಿಲ್ಲವ, ಒಟ್ಟು ಮ್ಯಾಗ ಮೋದಿ ಅವ್ರು ಆಗ್ಬೇಕು ಅನ್ನೋಂಥದ್ದು ಹೇಳ್ತಾರೆ. ಹಾಂ, ಮೋದಿ ಬರಾಬರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.